ಆತ್ಮೀಯ ಮಿತ್ರ ಆರ್ಕೆಸ್ಟ್ರಾ ಮಂಜು ಅವ್ರದ್ದು ಹೋಟೆಲ್ ಇನಾಗ್ರೇಷನ್ಗೆ ಆಹ್ವಾನವನ್ನು ಕೊಟ್ಟಿದ್ದರು. ಬೆಂಗಳೂರಿಗೆ ಬಂದು ಆ ಕಾರಣದಿಂದ ಪ್ರೀತಿ ವಿಶ್ವಾಸದ ಮೇಲೆ ಆ ಹೋಟೆಲ್ ಇನಾಗ್ರೇಷನ್ಗೆ ಬಂದಿದ್ದೆ. ಬಂದಾಗಲೇ ಕೂಡ ನನಗೂ ಕೂಡ ಕೆಲವರು ಮಾಹಿತಿಯನ್ನು ಕೊಟ್ಟರು. ನಾನು ಮೈಸೂರು ಉಸ್ತುವಾರಿ ಆದಮೇಲೆ ಮೂಡ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಯಾವುದೇ ವಿಧವಾದ ಒಂದೇ ಒಂದು ಸಣ್ಣ ಕೆಲಸಕ್ಕೂ ಕೂಡ ಬೇರೆ ಇದಕ್ಕೂ ಕೂಡ ನಾನು ಯಾವುದೂ ಕೂಡ ಕೈ ಹಾಕಲಿಲ್ಲ. ಮೂಡಾದಲ್ಲಿ ಏನೇನು ನಿವೇಶನಗಳಿರ್ಬೋದು, ಮತ್ತೊಂದು ಇದು ಬರ್ತಾ ಇದೆ, ನನ್ನ ಹೆಸರಾಗಲಿ ನನ್ನ ಬೇನಾಮಿ ಹೆಸರಾಗಲಿ ಕೂಡ ಯಾವುದೇ ಒಂದೇ ಒಂದು ಸೈಟ್ಗೂ ಕೂಡ ನಾನು ರೆಕಮೆಂಡು ಕೂಡ ಮಾಡಿಲ್ಲ. ನನ್ನ ಹೆಸರನ್ನ ಯಾಕೆ ಎಳಿತಾ ಇದ್ದಾರೆ ಅಂತಕ್ಕಂಥದ್ದು ನನಗೂ ಕೂಡ ಮಾಹಿತಿ ಇಲ್ಲ. ಒಂದೇ ಒಂದು ನನ್ನ ಹೆಸರಾಗಲಿ ನನ್ನ ಬೇನಾಮಿ ಹೆಸರಾಗಲಿ ಯಾರಾದರೂ ಅದನ್ನು ಖಚಿತಪಡಿಸಿದ್ರೆ ಇವತ್ತೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಡ್ತೀನಿ. ಮೈಸೂರಲ್ಲಿ ಇದ್ದಂಥ ಅವಧಿಯಲ್ಲಿ ಒಂದೇ ಒಂದು ಕೆಟ್ಟ ಹೆಸರನ್ನು ಕೂಡ ನಾನು ತೆಗೆದುಕೊಂಡಿಲ್ಲ. ಈ ಥರ ಅವ್ಯವಹಾರ ನನ್ನ ಗಮನಕ್ಕೆ ಬಂದ ಮೇಲೆ ಸಂಬಂಧಪಟ್ಟಂಥ ಮೂಡ ಪ್ರಾಧಿಕಾರದ ಆಯುಕ್ತರನ್ನು ಚೇಂಜ್ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದ ಮಟ್ಟದಲ್ಲಿ ಪ್ರೆಷರ್ ಕೂಡ ಮಾಡಿದೆ. ಆದರೆ ಕೆಲವು ಜಾತಿ ರಾಜಕಾರಣದಿಂದ ಅವನ್ನ ಕೋರ್ಟ್ ಮುಖಾಂತರ ಉಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಆದರೂ ನಾನು ಯಾರ್ಯಾರು ರೆಕಮೆಂಡ್ ಮಾಡಿದರು ಅಂತ ಅವರೆಲ್ಲರಿಗೂ ಕೂಡ ನಾನು ಮೂಡಾದಲ್ಲಿ ಆಗ್ತಕ್ಕಂಥ ಅನ್ಯಾಯನ ಅಕ್ರಮದ ಬಗ್ಗೆ ತಾವೆಲ್ಲ ಕೂಡ ಜಾತಿ ನೋಡಬೇಡಿ, ಆ ಅಧಿಕಾರಿನ ಎತ್ತಂಗಡಿ ಮಾಡಬೇಕು ಅಂತಕ್ಕಂಥದ್ದು. ಆದರೂ ಕೂಡ ನನ್ನ ಪ್ರಯತ್ನ ಅವಾಗ ಆಗಲಿಲ್ಲ. ಅದು ಪ್ರಯುಕ್ತ ಬೇಕಾದಷ್ಟು ಇಲ್ಲಿಗಲಿಗೆ ಕೂಡ ಆಗ ಮಾಡಿದ್ದಾರೆ. ನಾನು ಸರ್ಕಾರದ ಮಟ್ಟಕ್ಕೂ ಕೂಡ ಗಮನಕ್ಕೆ ತಂದರೂ ಕೂಡ ಅದು ಆಗಲಿಲ್ಲ. ಅದೇನೇ ಆಗಲಿ ತನಿಖೆ ಮಾಡ್ತಿದ್ದಾರೆ, ಸತ್ಯಾಂಶ ಹೊರಬರ್ತದೆ. ಬಟ್ ನನ್ನ ಹೆಸರನ್ನ ಆಗಲಿ ಯಾವತ್ತೂ ಕೂಡ ಮೂಡಾಗೆ ಇಂಥ 50-50 ಸೈಟ್ ಕೊಡಿ ಅಂತಕ್ಕಂಥದ್ದಾಗಲಿ, ಇಂಥವ್ರಿಗೆ ಸಹಾಯ ಮಾಡಿ ಅಂತಕ್ಕಂಥದ್ದಾಗಲಿ ಯಾವತ್ತೂ ಕೂಡ ನಾನು ಮೂಡ ಆಯುಕ್ತರಿಗಾಗಲಿ, ಮೂಡ ಅಧ್ಯಕ್ಷರಿಗಾಗಲಿ, ಮೂಡ ಇನ್ಚಾರ್ಜ್ ಮಂತ್ರಿಗಳಿಗಾಗಲಿ ಯಾವತ್ತೂ ಕೂಡ ನಾನು ಮಾಡಲಿಲ್ಲ. ಮೈಸೂರಲ್ಲಿ ಇದ್ದಷ್ಟು ದಿವಸ ಕೆಟ್ಟ ಹೆಸರು ತೆಗೆದುಕೊಳ್ತಕ್ಕಂಥ ಯಾವೊಂದು ಸಣ್ಣ ಕಾರ್ಯನೂ ಕೂಡ ಕಾನೂನು ಬಾಹಿರವಾಗಿ ನಾನು ಮಾಡಲಿಲ್ಲ. ಭ್ರಷ್ಟಾಚಾರದ ಬದಲು ಈ 50-50% ಏನು ಸೈಟ್ ಕೊಡ್ತಿದ್ದಾರೆ ಅಂತಕ್ಕಂಥದ್ದು ಬೋರ್ಡ್ ಗಮನಕ್ಕೆ ಬರದೆ ಮಾಡ್ತಿದ್ದಾರೆ ಆಯುಕ್ತರು ಅಂತಕ್ಕಂಥದ್ದು ಗಮನಕ್ಕೆ ಬಂದಿತ್ತು. ಆವಾಗ ನಾನು ಸರ್ಕಾರದ ಗಮನಕ್ಕೆ ತಂದು ಆ ಆಯುಕ್ತರನ್ನು ಚೇಂಜ್ ಮಾಡಿಸ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಟ್ಟಿದ್ದೆ. ಚೇಂಜ್ ಮಾಡಿಸಿದ್ರೂ ಕೂಡ ಕೆಲವರು ಜಾತಿ ರಾಜಕಾರಣದಲ್ಲಿ ಇಟ್ಕೊಂಡು ಅವ್ರನ್ನ ಕಂಟಿನ್ಯೂ ಮಾಡಿಸ್ತಕ್ಕಂಥದ್ದಕ್ಕೆ ಮಾಡಿದ್ರು. ಅವಾಗ ಕೋರ್ಟ್ಗೂ ಹೋದರು. ಕೋರ್ಟಲ್ಲಿ ಅವಾಗ ಇನ್ನೂ ಅವ್ರದ್ದು ಟರ್ಮ್ ಮುಗಿದಿಲ್ಲ, ಅಲ್ಲಿ ಗಂಟ ಕಂಟಿನ್ಯೂ ಆಗಬೇಕು ಅಂತಕ್ಕಂಥದ್ದು ಕೂಡ ಮಾಡಿದ್ರು. ಆಗ ಕೋರ್ಟ್ ಆದೇಶವನ್ನು ನಾವು ಪಾಲನೆ ಮಾಡಬೇಕಾಯ್ತು. ಕೋರ್ಟ್ ಆದೇಶ ಮುಗಿದ ತನಕ ಅದು ಇಲ್ಲೇ ಕಂಟಿನ್ಯೂ ಆದರು. ಆವಾಗಲೇ ನನ್ನ ಗಮನಕ್ಕೆ ಬಂದು ಸರ್ಕಾರಕ್ಕೂ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ. 100% ಆಗೋದು. ಬಟ್ ನಮ್ಮ ಪ್ರಯತ್ನ ನಾವು ಮಾಡಿದ್ದೆ, ಬಟ್ ಅದು ಫಲಪ್ರದ ಆಗಲಿಲ್ಲ. ಆವಾಗಲೇ ನನ್ನ ಗಮನಕ್ಕೆ ಇದು ಬಂದಾಗಲೇ ಆಗಿನ ಮುಖ್ಯಮಂತ್ರಿಗಳಿಗೆ ಮತ್ತು ಆಗಿನ ಮೂಡ ಇವ್ರಿಗೂ ಕೂಡ ಗಮನಕ್ಕೆ ತಗೊಂಡು ಬಂದಿದ್ದೆ. ಅದನ್ನು ಏನೇನು ಕಾನೂನು ಬಾಹಿರವಾಗಿ ಮಾಡ್ತಿದ್ದಾರೆ, ಏನೇನು ಅಧ್ಯಕ್ಷ ಕಮಿಟಿಗೂ ಗೊತ್ತಿಲ್ಲದೇನು ಇದೆಲ್ಲ ಮಾಡ್ತಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಒಂದು 400 ಸಬ್ಜೆಕ್ಟು ಮೂಡಾದಲ್ಲಿ ಬರ್ತದೆ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ಲಾಗಿ 1ರಿಂದ 25 ಈ ಶಾಸಕರದು, 25ರಿಂದ 75 ಈ ಶಾಸಕರದು, 75ರಿಂದ 150 ಈ ಶಾಸಕರದು. ಯಾವ ಸಬ್ಜೆಕ್ಟು ಕೂಡ ಚರ್ಚೆಗೆ ಬರೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದಿದ್ದರು. ಜಿಲ್ಲಾಧಿಕಾರಿಗಳು ಕೂಡ ಅನೇಕ ಪತ್ರವನ್ನು ಕೂಡ ಬರೆದಿದ್ದರು. ಆದರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಅದು ಆಗಲಿಲ್ಲ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಏನೆಲ್ಲ ಕಾನೂನು ಬಾಹಿರವಾಗಿ ಆಗ್ತಿದೆ ಅದನ್ನು ಮುಂದೆನಾದರೂ ಕೂಡ ತಡಿತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನವಿ. 100% ಅವ್ರದ್ದೇ ತಾನೇ. ಈಗ ಬೋರ್ಡ್ ಮೀಟಿಂಗ್ನಲ್ಲಿ
ಯಾವುದೂ ಕೂಡ ಸಬ್ಜೆಕ್ಟು ಚರ್ಚೆ ಆಗದೇನೆ 1 25 35 ಇವ್ರದ್ದು ಈ ಸಬ್ಜೆಕ್ಟು ಇವ್ರದ್ದು ಈ ಸಬ್ಜೆಕ್ಟು ಅಂತಂದರೆ ಮೂಡ ಇರ್ತಕ್ಕಂಥ ಉದ್ದೇಶ ಏನು? ಯಾರಿಗೆ ನಿವೇಶನ ಮಾರ್ಕೆಟ್ನಲ್ಲಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅಂಥವ್ರಿಗೆ ಮೂಡದಲ್ಲಿ ನಿವೇಶನ ಕೊಡಬೇಕು ಅಂತಕ್ಕಂಥದ್ದು ಉದ್ದೇಶ. ಆ ಉದ್ದೇಶದ ಪ್ರಕಾರ ಆಗಲಿಲ್ಲ ಅಂತಕ್ಕಂಥದ್ದು ಕೂಡ ನನಗೂ ಕೂಡ ಮಾಹಿತಿ ಇತ್ತು. ಆ ಮಾಹಿತಿಯನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನನ್ನ ಕೈಲಿ ಆಗಲಿಲ್ಲ. ತಮ್ಮ ಅವಧಿಯಲ್ಲಿ ಇಷ್ಟೆಲ್ಲ ಆದ್ರೂ ಕೂಡ ಏನು ಆಗಿಲ್ವಲ್ಲ ಅನ್ನೋ ಕಾರಣಕ್ಕೆ ಈ ಸಂದರ್ಭದಲ್ಲಿ ತಮ್ಮ ಹೆಸರು ಕೂಡ ತಳಕಾಗ್ತದೆ. ತಮಗೆ ಜವಾಬ್ದಾರಿ ಹೊರುವಂಥದ್ದಿಲ್ವಾ ಅಂತ ಈ ಪ್ರಕರಣ? ಅಲ್ಲ, ಜವಾಬ್ದಾರಿ ಇರ್ತಾರೆ, ಜವಾಬ್ದಾರಿ ಇಲ್ಲ ಅಂತ ಹೇಳಲ್ಲ. ಆದರೆ ನಾನು ಮೂಡಾದಲ್ಲಿ ಒಂದೇ ಒಂದು ನಿವೇಶನ ಆಗಲಿ ಒಂದು ಬೇನಾಮಿ ಆಗಲಿ ಯಾವತ್ತೂ ಕೂಡ ನಾನು ಮೂಡಾಗೆ ಕೇಳ್ತಕ್ಕಂಥದ್ದಲ್ಲಿ ರೆಕಮೆಂಡ್ ಮಾಡ್ತಕ್ಕಂಥದ್ದಲ್ಲಿ ಯಾವತ್ತೂ ಕೂಡ ನಾನು ಮಾಡಲಿಲ್ಲ. ಒಂದೇ ಒಂದು ನಿದರ್ಶನ ಕೊಟ್ಟರು ಕೂಡ ಈ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ವಿನ ಮೈಸೂರಲ್ಲಿ ಇದ್ದಂಥ ಪೀರಿಯಡ್ನಲ್ಲಿ ಅವ್ಯವಹಾರಕ್ಕೆ ಆಸ್ಪದ ಕೊಡ್ತಕ್ಕಂಥ ಯಾವೊಂದು ನಿದರ್ಶನ ಕೂಡ ನಾನು ಮಾಡಲಿಲ್ಲ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಹೇಳಿದ್ರು, ಈ ಶಾಸಕರನ್ನು ಒಳಗೊಂಡ ಕಮಿಟಿಯನ್ನು ರದ್ದುಪಡಿಸಿ 3 ಜನ ಸಮಿತಿ ಮಾಡಬೇಕು ಅಂತೇಳಿ ಅದನ್ನು ತಾವು ಸ್ವಾಗತಿಸ್ತೀರಾ? ಶಾಸಕರೇ ಆ ಕಮಿಟಿ ನಾನೇನು ಮಾಡಿದೆ ಮೂಡಾದಲ್ಲಿ ಬೆಂಗಳೂರು BDಯಲ್ಲಿ ಏನು ಮಾಡಿದ್ವು ನಾವು, ಬೆಂಗಳೂರಲ್ಲಿ 28 ಜನ MLAಗಳು 10 ಜನ MLCಗಳಿರ್ತಾರೆ. ಅದಕ್ಕೆ 2 MLAಗಳನ್ನ BDA ಮೆಂಬರ್ ಮಾಡಬೇಕು ಅಂತ ಮಾಡಿದ್ರು, 2 ಕಾರ್ಪೊರೇಟರ್ಸ್ ಮಾಡಬೇಕು ಅಂತ ಮಾಡಿದ್ರು, 4 ಜನ MLA MLC ಇಲ್ಲದೆ ಇರ್ತಕ್ಕಂಥವ್ರನ್ನ ಕಾರ್ಯಕರ್ತರು ಮಾಡಬೇಕು ಅಂತಕ್ಕಂಥದ್ದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಲಿ ಮಾಡಿದ್ರು. ಬಟ್ ಮೈಸೂರಲ್ಲಿ ಏನಾಗಿದೆ, ಇರೋ MLAಗಳೆಲ್ಲ ಜ್ಯೂರಿಡಕ್ಷನ್ ಮೈಸೂರು, ಬೆಂಗಳೂರು, ಚಾಮರಾಜನಗರ ಎಲ್ಲ. ಆಮೇಲೆ ಕೆಲವು MLCಗಳು ಮಂಡ್ಯದಲ್ಲಿ MLC ಆದ್ರೂ ಶ್ರೀರಂಗಪಟ್ಟಣಕ್ಕೆ ಬಂದು ಅಡ್ರೆಸ್ ಕೊಟ್ಟು ಅಲ್ಲೂ ಮೂಡ ಆಗ್ತಾರೆ. ಇದನ್ನು ಸಿಸ್ಟಮ್ನ ತೆಗೆದ್ರೆ ಅಟ್ಲೀಸ್ಟ್ ಮೂಡ ಒಂದು ಡೆವಲಪ್ಮೆಂಟ್ ಆಗ್ತದೆ. ಅದನ್ನು ಟ್ರೈ ಮಾಡಿದ್ರು ನಾವು, ಅದಾಗಲಿಲ್ಲ. ಸರ್, ಈಗ ಒಂದು ಪ್ರಶ್ನೆ ಸರ್, ನಿಮ್ಮ ಕಾಲದಲ್ಲೇ ಕೂಡ ಈ 50-50 ಅನುಪಾತಕ್ಕೆ ಜಾರಿ ಬಂದಿತ್ತು. ಯಾವ ರೀತಿಯಾಗಿ ಮಾರ್ಪಾಡಾಯಿತು ಅಂತ ಸರ್? ಅಂದರೆ 50-50 ಅನುಪಾತ ಆ ಡೇಟಿಂದ ಮುಂದೆ ಆಯ್ತಾ ಅಥವಾ ಹಿಂದೆ ಇದ್ದ ಎಲ್ಲ ಕೇಸ್ಗಳು? ಇಲ್ಲ ಕೆಲವು ಈಗ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಲಿ 40-60 ಅನುಪಾತದಲ್ಲಿ ಆಯಿತು. ಯಾರು ಜಮೀನು ಕೊಡ್ತಾರೆ ಅವ್ರಿಗೆ 40 ಡೆವಲಪ್ಮೆಂಟ್ ಸೈಟ್ಸ್ ಕೊಡಬೇಕು ಅಂತಕ್ಕಂಥದ್ದು ಆಯಿತು. ರಿಂಗ್ ರೋಡ್ ಇತ್ತು, 10.5 ಎಕರೆ ರಿಂಗ್ ರೋಡು ಬೆಂಗಳೂರಿನಲ್ಲಿ. ಮುಖ್ಯಮಂತ್ರಿಗಳಿಗೆ ಹೇಳಿ ನಾನೇ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ 50-50 ರಿಂಗ್ ರೋಡ್ಗೆ ಹೋಗ್ತಕ್ಕಂಥ ಜಮೀನಿಗೆ ಮಾಲೀಕರಿಗೆ 50% ಡೆವಲಪ್ಮೆಂಟ್ ಸೈಟ್ ಕೊಡಬೇಕು ಅಂತ ಅಲ್ಲಿ ಮಾಡಿದ್ದೀವಿ. ಇಲ್ಲಿ ಅದಕ್ಕಿಂತ ನಾನು ಬರೋದಕ್ಕಿಂತ ಮುಂಚಿಂದನೂ ಇತ್ತಿದ್ದು 50-50 ಮಾಡಬೇಕು ಅಂತಕ್ಕಂಥದ್ದು. ಯಾವುದಕ್ಕೆ ಮಾಡಬೇಕು ಏನಂತಕ್ಕಂಥದ್ದು ಚರ್ಚೆ ಮಾಡಬೇಕಾಯ್ತು. ಇಲ್ಲಿ ಚರ್ಚೆ ಏನು ಇರಲಿಲ್ಲ. ಇಲ್ಲಿ ಕಮಿಷನರ್ ಯಾರಿದ್ರು ಬೋರ್ಡ್ಗೆ ತರ್ತಕ್ಕಂಥದ್ದು, ಬೋರ್ಡ್ ಚೇರ್ಮನ್ ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಯಾವುದೂ ಕೂಡ ಮಾಡ್ತಾ ಇರಲಿಲ್ಲ. ಅವರಾಗಿದ್ದವರೇ ಓನ್ ಡಿಸಿಷನ್ಗೆ ತೆಗೆದುಕೊಳ್ತಕ್ಕಂಥದ್ದಿತ್ತು. ಅದೆಲ್ಲ ಈಗಲಾದರೂ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥದ್ದು ನಂಬಿಕೆ. ಥ್ಯಾಂಕ್ ಯು ಎಲ್ಲರಿಗೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.